ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಗುಲಾಬಿ ಮನೆಗೆ ಬರ್ತಾಳೆ. ಗುಲಾಬಿನ ನೋಡಿ ವೀರ ಶಾಕ್ ಆಗ್ತಾನೆ. ಗುಲಾಬಿ ನೋಡ್ತಾನೆ ಇರ್ತಾಳೆ. ವೀರಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈಗ ವೇದ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳಿದಾಗ ಗುಲಾಬಿ ಪ್ಲೀಸ್ ಕೂತ್ಕೊಳ್ಳಿ ಅಂತ ಹೇಳಿ ವೇದ ಜೊತೆ ಕೂತ್ಕೊತಾಳೆ. ನಾನು ಅಬಲ ಆಶ್ರಮದಿಂದ ಮಹಿಳಾ ಕಲ್ಯಾಣಕ್ಕೆ ಫಂಡ್ನ ಕಲೆಕ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಮುನ್ನ ಮತ್ತೆ ಬಾಲು ಮಹಿಳೆಯರಿಗೆ ಮದುವೆ ಮಾಡ್ತೀರಾ? ನಾವು ರೆಡಿ, ನಾವಿಬ್ರು ಬ್ಯಾಚುಲರ್ಸ್ ಇದ್ದೀವಿ, ನಮ್ಮ ವೀರಣ್ಣ ಕೂಡ ಅಂತ ಹೇಳಿದಾಗ ವೇದ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಮಹಿಳಾ ಕಲ್ಯಾಣ ಅಂದರೆ ಮಹಿಳಾ ಮದುವೆ ಅಲ್ಲ, ಮಹಿಳೆಯರ ಉದ್ಧಾರ ಅಂತ ಹೇಳಿದಾಗ ಪರವಾಗಿಲ್ಲ ಬಿಡಿ, ಮಹಿಳೆಯರಿಗೆ ಮದುವೆ ಆಗಿ ಜೀವನ ಕೊಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಕೆಲವರು ಇರ್ತಾರೆ, ಹುಡುಗಿರಿಗೆ ಮೋಸ ಮಾಡಿ ಊರು ತುಂಬ ಓಡಾಡ್ತಿರ್ತಾರೆ ಅಂತ ವೀರನ್ನ ನೋಡ್ಕೊಂಡು ಹೇಳ್ತಾಳೆ. ವೇದ ಅವರೇ, ನಿಮ್ಮಿಂದ ಸ್ವಲ್ಪ ಸಹಾಯ ಆಗಬೇಕಾಗಿತ್ತು, ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ ವೇದ ಏನದು ಪರ್ಸ್ನಲ್ ಆಗಿ ಅಂತ ಹೇಳಿದಾಗ ವೀರ ಅವರು ತಗೊಳ್ಳಿ ದುಡ್ಡು, ವೇದ ಅವರು ಬ್ಯುಸಿ ಇದ್ದಾರೆ, ನಿಮ್ಗಿಷ್ಟು ದುಡ್ಡು ಸಾಕು ಅಂತ ಅನ್ಸುತ್ತೆ, ನೀವಿಲ್ಲಿಂದ ಹೊರಡಿ ಅಂತ ಹೇಳ್ತಾರೆ. ದಾಮೋದರವರು ಅಷ್ಟೊಂದು ದುಡ್ಡು ಯಾಕೆ ಕೊಡ್ತಾ ಇದ್ಯಾ, ದೊಡ್ಡ ದಾನಿ ಆಗಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದಾಗ ವೀರ ಅವರು ಏನೂ ಮಾತಾಡೋದಿಲ್ಲ. ಈಗ ಗುಲಾಬಿ ನೀವು ಈ ಮನೆಗೆ ಯಜಮಾನಿ ಅಂತ ಅನ್ಸುತ್ತೆ, ನಿಮ್ಮ ಕಂಟ್ರೋಲಲ್ಲಿ ಎಲ್ಲರೂ ಇದ್ದಾರೆ ಅಂತ ಅನ್ಸುತ್ತೆ, ನಿಮ್ಮಿಂದ ಸಹಾಯ ಆಗಬೇಕಾಗಿತ್ತು, ನಿಮ್ಮ ನಂಬರ್ ಕೊಡ್ತೀರಾ ಅಂತ ಹೇಳಿದಾಗ ವೀರ ಅವರು ಬೀದಿಲಿ ಹೋಗೋರಿಗೆ ನಿಮ್ಮ ನಂಬರ್ ಯಾಕೆ ಕೊಡ್ತೀರಾ ಅಂತ ಹೇಳಿದಾಗ ಗುಲಾಬಿ ಏನು ಸರ್ ಎದೆ ಮುಟ್ಕೊಂಡು ಹೇಳಿ, ನಾನು ಬೀದಿಲಿ ಹೋಗೋಳ ಅಂತ ಹೇಳಿದಾಗ ವೇದ ನೋಡಿ ಬೇಜಾರು ಮಾಡ್ಕೊಬೇಡಿ, ಈ ಮನೆಗೆ ಶತ್ರುಕಾಟ ಜಾಸ್ತಿ, ಅದಕ್ಕೆ ನಮ್ಮ ಭಾವ ಆ ರೀತಿ ಹೇಳ್ತಾ ಇದ್ದಾರೆ, ತಗೊಳ್ಳಿ ನನ್ನ ನಂಬರ್ನ ನೋಟ್ ಮಾಡ್ಕೊಳ್ಳಿ ಅಂತ ವೇದ ತನ್ನ ನಂಬರ್ನ ಗುಲಾಬಿಗೆ ಕೊಡ್ತಾಳೆ. ಈಗ ಗುಲಾಬಿ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.